ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ದುರಸ್ತಿ ನಿರ್ವಹಣಾ ಕಸರತ್ತು ಹಿಂಪಡೆದ ಕಾಮಗಾರಿಗಳು ಹಾಗೂ ರಸ್ತೆ ಪರಿಸ್ಥಿತಿಯ ಬಗ್ಗೆ ಕಿಶೋರ್ ಕುಮಾರ್ ಪುತ್ತೂರು ಅವರು ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದ ಗಮನ ಸೆಳೆದರು. ಮಳೆಗಾಲ ಆರಂಭವಾಗುತ್ತಿದ್ದಂತೆ ರಸ್ತೆ ಅವ್ಯವಸ್ಥೆ ಹೆಚ್ಚಾಗಿದ್ದು ಪ್ರಯಾಣಿಕರು ಹಾಗೂ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಕೂಡಲೇ ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮಂಗಳೂರು ಬೆಂಗಳೂರು ಹೈವೇ ಬಗ್ಗೆ ಪ್ರಶ್ನೆ ಕೇಳಿದ್ದೆ ನಾನು. ಮಂಗಳೂರು ಅಂದ ತಕ್ಷಣ ನಾವು ಅತ್ಯಂತ ಹೃದಯ ಶ್ರೀಮಂತರು ಮಂಗಳೂರಿನವರು. ಎಜುಕೇಶನಲ್ ಹಬ್, ಮೆಡಿಕಲ್ ಹಬ್, ಟೂರಿಸಂಗೆ ಏನೋ ದೇವಸ್ಥಾನ. ಆದರೆ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟು ನಾವೇ ಹೈಯೆಸ್ಟ್ ರೆವಿನ್ಯೂ ಕೊಡುವಂಥದ್ದು. ಆದರೆ ನಮಗೆ ಇದರಲ್ಲಿ ತುಂಬ ತೊಂದರೆ ಆಗಿದೆ. ಯಾವ ರೀತಿ ಅಂದರೆ, ಮುಂಚೆ ನಾವು ಬೆಂಗಳೂರಿಂದ ಮಂಗಳೂರು ಹೋಗಬೇಕಾದ್ರೆ 5 ಗಂಟೆ ನಾವು ತಲುಪ್ತಿದ್ದೆವು. ಈಗ 10 ಗಂಟೆ ಆಗ್ತುಂಟು ಈ ಕೆಲಸ ಕಾಮಗಾರಿ ಪ್ರಾರಂಭ ಆದ ಕಾರಣಕ್ಕೋಸ್ಕರ. ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿ ಇದನ್ನು ತಕ್ಷಣಕ್ಕೆ ಈ ಕೆಲಸವನ್ನು ಮಾಡಬೇಕು. ಇನ್ನು 6 ತಿಂಗಳು ಮಾತ್ರ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಇನ್ನು 6 ತಿಂಗಳು ಮಳೆಗಾಲದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ತುಂಬ ಆಕ್ಸಿಡೆಂಟ್ ಆಗ್ತದೆ. ಅದರ ಜೊತೆಗೆ ವ್ಯಾಪಾರ ವ್ಯವಹಾರ ಅಂದರೆ ರಾಜ್ಯದ ಅತ್ಯಂತ ಪ್ರಮುಖ ಬಂದರ್ ಮಂಗಳೂರು ಇರುವಂಥದ್ದು. ಈಗ ಉದಾಹರಣೆ ತಗೊಂಡು ನಾವು ಇದು ಮಾಡಿದಾದ್ರೆ, ಮಂಗಳೂರಿನ ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಮೀನು ವ್ಯಾಪಾರಸ್ಥರು ಮಂಗಳೂರಿನ ಮೀನು ತಗೊಂಡ್ಬರ್ಲಿಕ್ಕೆ ಅಡಿಯಿಲ್ಲ. ಅವ್ರು ಚೆನ್ನೈ ಈಗ ಆಂಧ್ರ ಪ್ರದೇಶಕ್ಕೆ ಹೋಗ್ತಾರೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಷ್ಟು ಹೆವಿ ಆಗ್ತದೆ. ಈ ಕಡೆಯಿಂದ ತರಕಾರಿ ಕೊಂಡೋಗೋರು ಕೂಡ ಮಂಗಳೂರಿಗೆ ಬರುವುದಿಲ್ಲ. ರೇಟ್ ಜಾಸ್ತಿ ಆಗ್ತದೆ. ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗ್ತಾ ಉಂಟು. ಮೊನ್ನೆ ಉಪಮುಖ್ಯಮಂತ್ರಿ ಹೇಳಿದ್ರು 8 ಗಂಟೆ ನಂತರ ಮಂಗಳೂರು ಸ್ತಬ್ಧ ಆಗ್ತದೆ. ಇದಕ್ಕೆ ಮೂಲ ಕಾರಣ ಇದು ಕೂಡ. ಮಂಗಳೂರು